ತಡರಾತ್ರಿ ಗಾಬರಿಗೊಂಡು ಅಳಲಾರಂಭಿಸಿದ ವಿದ್ಯಾರ್ಥಿನಿಯರು ಎದ್ದು ಬಂದು ಸಮಾಧಾನಪಡಿಸಿದ ಅಕ್ಕಪಕ್ಕದವರು. ಅಷ್ಟಕ್ಕೂ ನಡೆದದ್ದಾದರೂ ಏನು? ತಡರಾತ್ರಿ ಗಾಬರಿಗೊಂಡು ಏಕಾಏಕಿ ಅಳಲಾರಂಭಿಸಿದ ವಿದ್ಯಾರ್ಥಿನಿಯರು ಎದ್ದು ಬಂದು ಸಮಾಧಾನಪಡಿಸಿದ ಅಕ್ಕಪಕ್ಕದವರು. ಅಷ್ಟಕ್ಕೂ ನಡೆದದ್ದಾದರೂ ಏನು? ಎಲ್ಲಿ ನಡೆಯಿತು? ಯಾಕೆ ಹೀಗೆಲ್ಲ ಆಯಿತು ಅಂತೀರಾ? ಹಾಗಾದರೆ ಈ ಮುಂದಿನ ವಿಡಿಯೋನ ವೀಕ್ಷಿಸಿ. ವೀಕ್ಷಕರೇ, ಈ ಘಟನೆ ನಡೆದದ್ದು ಚಿಟಗುಪ್ಪ ಪಟ್ಟಣದ ಕೊಡಂಬುಲ್ ರಸ್ತೆಯಲ್ಲಿರುವ ಮಡಿವಾಳೇಶ್ವರ ಗವಿ ಸಮೀಪದ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಯರ ವಸತಿ ನಿಲಯ ಕಟ್ಟಡದಲ್ಲಿ ಬರೋಬ್ಬರಿ ರಾತ್ರಿ 10:30 ಆಸುಪಾಸು ಕಿಟಕಿಯಿಂದ ಯಾರೋ ಕೈ ಮಾಡಿ ಕರೆದಂತೆ, ಆ ಕಡೆ ಈ ಕಡೆ ಅಡ್ಡಾಡಿದಂತೆ, ಭಾರಿ ಪ್ರಮಾಣದ ನೆರಳು ಕಂಡಂತೆ, ಭೀಕರ ಗಾಳಿ ಶಬ್ದ, ಅದರ ರಭಸಕ್ಕೆ ಅಕ್ಷರಶಃ ವಿದ್ಯಾರ್ಥಿನಿಯರು ಗಾಬರಿಗೊಂಡು ಹೊರಗೋಡಿ ಬಂದು ಅಳಲಾರಂಭಿಸಿದರು. ಕೂಗನ್ನು ಕೇಳಿದ ವಸತಿ ನಿಲಯದ ಪಕ್ಕದ ಮಲ್ಲಿಕಾರ್ಜುನ್ ಪಾಟೀಲ್ ಸೇರಿದಂತೆ ಮತ್ತಿತರರು ವಿದ್ಯಾರ್ಥಿನಿಯರನ್ನು ಸಮಾಧಾನಪಡಿಸಲು ಏನೆಲ್ಲ ಯತ್ನವನ್ನು ಮಾಡಿದ್ದಾರೆ. ಈ ವೇಳೆ ವಿದ್ಯಾರ್ಥಿನಿಯರು ತಮ್ಮ ಅಳಲನ್ನು ತೋಡಿಕೊಂಡದ್ದು ಹೀಗೆ: ವಾರ್ಡನ್ ಪ್ರತಿನಿತ್ಯ ನಿಲಯಕ್ಕೆ ಬರೋದಿಲ್ಲ, ರಾತ್ರಿ ಇಲ್ಲದಾಗ ಈ ರೀತಿ ಆಗಾಗ ಇಂಥ ಅನುಭವ ನಮಗೆ ಆಗುತ್ತೆ ಅಂತ ತಮ್ಮ ಮನದಾಳದ ನೋವನ್ನು ತೋಡಿಕೊಂಡದ್ದು ಹೀಗೆ. ಮೇಡಮ್ ಅಂತಾರೇನು? ಯಾವ ಮೇಡಮ್ ಹೆಸರು ಹೇಳ್ಬಿಟ್ಟ? ತಾರಾಬಾಯಿ. ಮತ್ತೇನಾರ ಊರಿಗೆ ಬಂದ ಮನೆಗೆ ಹೋಯ್ತು ನೋಡ್ರಿ, 7 ದಿನ ಆಯ್ತಂದ್ರ ಹಾಜರಿ ಕಟ್ಟಾಯ್ತಂದ್ರ ನಿಮ್ ಟಿಸಿನೇ ತೆಗ್ದು ಹಾಕ್ತೆ ಅಂತ ಅಂತಾರ್ರಿ. ಮತ್ ದಿನ ಆರಾಮಿದ್ದಿಲ್ಲ ಅಂದ್ರ ಬಿ ಆರಾಮಿದ್ದಿಲ್ರಿ, ಹಿಂಗೆ ಮಾಡ್ಯಾರ್ರಿ ಮೇಡಮ್ ರೀ. ಟಿಸಿನೇ ತೆಗಿದ್ಯಾರಿ ಹಿಂಗ ನಿಮ್ ಮೇಡಮ್ ಹೆಸರಿಂದ ಹೇಳ್ಜಾರ ಹಂಗೆ. ತಾರಾಬಾಯಿ ಅದರಿ. 4-5 ದಿನಾಗ್ರಿ ಸುಟ್ಟಿ ಹೊಡಿತಾರ್ರಿ, ನಮ್ಗ 1 ದಿನಾಗ್ರಿ ಸುಟ್ಟಿ ಹೊಡೆಲ್ಲ ಕೂಡಲ್ರಿ. ಎಷ್ಟನೇ ಕ್ಲಾಸ್ ಇದ್ದಮ್ಮ? ನಾನು 6ನೇ ಕ್ಲಾಸ್ ಇದ್ದೇನೆ. ನಮ್ಮ ಮೇಡಮ್ ಅವ್ರು ಏನು ಮಾಡ್ತಾರ್ರಿ, ಈಗ ನಾ ಏನು ಬಿ ಅಂದ್ರೆ ಕೀಟ್ ಯಾಕೆ ಕೊಡಲ್ಲ ಅಂದ್ರೆ ನೀ ಜಾಸ್ತಿ ಅಂದ್ರೆ ನೀ ಹೆಸರು ಕಟ್ ಮಾಡಿಬಿಡ್ತಾನ ಹಿಂಗೆ ಅಂತಾರೆ ಅನ್ಸುತ್ತಾರ್ರಿ. ಈಗ ಯಾಕೆ ಹೊರಗೆ ಬಂದಿರಮ್ಮ ನೀವು? ಕರಿಷ್ಮಾ ತಕ್ಕಾರ್ರಿ ಅಗ್ಗೀಗ ಹಂಚ್ಗೆ ಹೊಂಟ್ಯಾರಂತ್ರಿ ತೋಲ್ರಿ, ಮ್ಯಾಲ ಹೋಗ್ಬೇಕಂತ್ರಿ, ಫಾಸಿ ಹಾಕೋಬೇಕಂತ್ರಿ, ಹಿಂಗೆ ಕನ್ಸ್ ಹೊಂಟ್ಯಾರಂತ್ರಿ. ನಾ ಖರೆ ಬಿ ಫಾಸಿ ಹಾಕೋತಿ ರಾತ್ರಿಗೆ ಅಂತಾರ್ರಿ. ಹಾಸ್ಟೆಲ್ದಾಗಿರಲ್ರಿ ಹಂಚಿಗೆ ಬರ್ತಾರಂತ್ರಿ, ಯಾರು ಮನೆಗೆ ಹೋಯ್ತಾರಿ, ಹಾಕಿ ಹಾಜರಿ ಹಾಕಿ ಹೋಯ್ತಾರ್ರಿ. ನಾವೇ ಇಲ್ದೇವ್ರಿ, 17 ದಿನ ಇರ್ತಂದಿಲ್ಲ. ನಮ್ ಬೈತಾರ್ರಿ ಮೇಡಮ್, ಟಿಸಿ ತಗೈತೆ ನಿಮ್ ಜಾಸ್ತಿ ಅಂದ್ರೆ ಟಿಸಿನೇ ಟ್ಯಾಕ್ಸ್ ಬಿಡ್ತೇನೆ ನಿಂದು ಜಾಸ್ತಿ ಏನ್ ಬನ್ನಿ ಸುಮ್ಮನೆ ಕುಮ್ಮಿ ಸಣ್ಣಕ್ಕಿದ್ದು ಹಿಂಗೆ ಅಂತಾರೆ. ಟೋಟಲ್ ಎಷ್ಟು ಮಂದಿ ಇರ್ತೀರಿ ಪೂರಾ ಹಾಸ್ಟೆಲ್ದಾಗ? ಎಷ್ಟು ಮಂದಿ ಇರೋದು? 60 ಮಂದಿ, 15, 20 ಇಷ್ಟೇ ಮಂದಿ. ಡೈಲಿ ಇಷ್ಟೇ ಮಂದಿ ಇರ್ತಾರೆ? ಇಷ್ಟು ಬಿ ಇರಲ್ರಿ, 20